ಏರ್ ಶೋ ವೇಳೆ ಅಗ್ನಿ ಅವಘಡ ಸಂಭವಿಸಿದೆ. ಏರ್ ಶೋ ನಡೀತಾ ಇರುವ ವೇಳೆ ಬೆಂಕಿ ಅವಘಡ ಸಂಭವಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೀತಾ ಇರೋ ಏರ್ ಶೋನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು, ಏರ್ಪೋರ್ಟ್ ಮುಖ್ಯ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇದೆ. ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಡಿಫೆನ್ಸ್ ಏರಿಯಾದಲ್ಲಿರ್ತಕ್ಕಂಥ ನೀಲಗಿರಿ ತೋಪಿಗೆ ಬೆಂಕಿ ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ದೌಡಾಯಿಸಿದೆ. ವಾಯುನೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಏರ್ ಶೋನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ನೀಲಗಿರಿ ತೋಪಿಗೆ ಬೆಂಕಿ ಬಿದ್ದಿದ್ದು, ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ವಾಹನ ದೌಡಾಯಿಸಿದ್ದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಯಲಹಂಕದ ವಾಯುನೆಲೆಯಲ್ಲಿ ನಡೀತಾ ಇರತಕ್ಕಂತ ಏರ್ ಶೋನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಏರ್ಪೋರ್ಟ್ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ವಾಯುನೆಲೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಡಿಫೆನ್ಸ್ ಏರಿಯಾದಲ್ಲಿರುವ ನೀಲಗಿರಿ ತೋಪಿಗೆ ಬೆಂಕಿ ಕಾಣಿಸಿಕೊಂಡಿದ್ದು, ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿಯನ್ನ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ರಿಪೋರ್ಟರ್ ಸುಬ್ರಹ್ಮಣ್ಯ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದೆ. ಸುಬ್ರಹ್ಮಣ್ಯ, ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು, ಹಾಗೆ ನಂದಿಸುವ ಕಾರ್ಯ ಹೇಗೆ ನಡೀತಾ ಇದೆ? ಆರೋಪ ಯಲಹಂಕ ವಾಯುನೆಲೆಯಲ್ಲಿ ನಡೆಸಿರುವಂತಹ ಏರ್ ಶೋಗೆ ಇವತ್ತು ಅದ್ದೂರಿ ತೆರೆ ಬೀಳ್ತದೆ. 5 ದಿನದಿಂದ ಕೂಡ ಯಾವುದೇ ರೀತಿಯಾದಂತಹ ಕೆಟ್ಟ ಅವಘಡ ನಡೆದಿರಲಿಲ್ಲ. ಆದ್ರೆ ಇವತ್ತು ಒಂದು ಚಿಕ್ಕ ಅಗ್ನಿ ಅವಘಡ ನಡೆದಿರುವಂತದ್ದು. ಆದ್ರೆ ಇದು ಯಲಹಂಕ ವಾಯುನೆಲೆಯ ಒಳಗೆ ಅಲ್ಲ. ಅಂದ್ರೆ ಒಂದಷ್ಟು ಯುದ್ಧ ವಿಮಾನಗಳು ಹಾರಾಟ ಏನು ನಡೀತಾ ಇದೆ, ಹಾಗೆ ಯುದ್ಧೋಪಕರಣಗಳನ್ನ ಪ್ರದರ್ಶನಕ್ಕೆ ನೀಡಲಾಗಿದೆ. ಇಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಅಲ್ಲ. ಈ ಯಲಹಂಕ ವಾಯುನೆಲೆಗೆ ಹೊಂದಿಕೊಂಡಿರುವಂತಹ ರಸ್ತೆಯ ಪಕ್ಕದಲ್ಲೇ, ಅಂದ್ರೆ ಡಿಫೆನ್ಸ್ ಏರಿಯಾದಲ್ಲೇ ಇರುವಂತಹ ನೀಲಗಿರಿ ತೋಪಿನಲ್ಲಿ ಒಂದು ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ವಿಪರೀತ ಬಿಸಿಲಿರುವಂತಹ ಕಾರಣಕ್ಕಾಗಿ ಆಟೋಮೆಟಿಕ್ಲಿ ಈ ಒಂದು ಬೆಂಕಿ ಹತ್ಕೊಂಡಿರುವಂತದ್ದು. ಎಲೆಯಿಂದ ಎಲೆಗೆ ಬೆಂಕಿ ಹತ್ಕೊಂಡ ಒಂದು ಚಿಕ್ಕ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಇದಕ್ಕೆ ಹೊರತಾಗಿ ಯಾವುದೇ ಅಹಿತಕರ ಘಟನೆಗಳು ಅಲ್ಲಿ ನಡೆದಿಲ್ಲ. ರೂಪಾ, ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ತಮ್ಮ ಡೀಟೇಲ್ಸ್ಗಾಗಿ.